ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MS ಎಲೆಕ್ಟ್ರಿಕಲ್. ಈ ವಿಡಿಯೋದಲ್ಲಿ ಫ್ಲೋರೋಸೆಂಟ್ ಟ್ಯೂಬ್ಲೈಟ್ನ ಕನೆಕ್ಷನ್ ಯಾವ ರೀತಿ ಮಾಡೋದಂತ ತಿಳ್ಕೊಳ್ಳೋಣ. ಹಾಗೆ ಇದರಲ್ಲಿ ಬ್ಲಾಸ್ಟರ್ ಮತ್ತು ಚಾಕನ್ನು ಟೆಸ್ಟ್ ಮಾಡೋದಂತ ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಚಾಕ್ ಹೊಡೋದು, ಟ್ಯೂಬ್ಲೈಟ್ನ ಕನೆಕ್ಷನಲ್ಲಿ ಇಲ್ಲಿ ಒಂದು ಚಾಕ್ ಹೊಡೋದು, ಪಟ್ಟಿಯಲ್ಲಿ ಈ ರೀತಿ ಕನೆಕ್ಷನ್ ಇರ್ತದೆ. ಹಾಗೆ ಇಲ್ಲಿ ಒಂದು ಬ್ಲಾಸ್ಟರ್ ಇರ್ತದೆ. ಬ್ಲಾಸ್ಟರ್ಗೆ ಈ ರೀತಿ ಕನೆಕ್ಷನ್ ಮಾಡೋದು. ಇದು ಫೇಸ್ ಲೈನ್, ಇದು ಟ್ಯೂಬ್ಲೈಟ್ನ ಬಂದು ನ್ಯೂಟ್ರಲ್. ಇದು ಸಿರೀಸ್ ಕನೆಕ್ಷನ್, ಬ್ಲಾಸ್ಟರ್ ಮತ್ತು ಸ್ಟಾರ್ಟರ್ ಸಿರೀಸ್ ಕನೆಕ್ಷನ್. ಇಲ್ಲಿ ಇದು ನ್ಯೂಟ್ರಲ್ಲು, ಇದು ಸಿರೀಸ್ ಕನೆಕ್ಷನ್, ಇದು ಫೇಸ್. ಮೇಲೆ 2 ಪಿನ್ನಿಗೆ ಸ್ಟಾರ್ಟರ್ ಹೊಡೋದು, ಕೆಳಗೆ 1 ಪಿನ್ನಿಗೆ ಬ್ಲಾಸ್ಟರ್ ಹೊಡೋದು, ಹಾಗೆ ಒಂದು ಸೈಡ್ಗೆ ನ್ಯೂಟ್ರಲ್ ಕೊಡೋದು. ಈ ರೀತಿ ಸಿರೀಸ್ ಕನೆಕ್ಷನ್ ಮಾಡಬೇಕು. ಮೇಲೆ ಚಾಕ್ ಕೂಡ ಸಿರೀಸ್ ಕನೆಕ್ಷನ್. ಓಕೆ, ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಈಗ ಬ್ಲಾಸ್ಟರನ್ನು ಹೇಗೆ ಚೆಕ್ ಮಾಡೋದಂತ ತಿಳ್ಕೊಳ್ಳೋಣ. ನಾವು ಸಿರೀಸ್ ಲ್ಯಾಂಪ್ ಮೆಥಡಲ್ಲಿ ಚೆಕ್ ಮಾಡೋಣ. ಇದು ಸ್ಟಾರ್ಟರ್, ಕೆಲವರು ಚಾಕ್ ಅಂತ ಕರೀತಾರೆ. ಇದು ನೋಡಿ, ಇದು ಬ್ಲಾಸ್ಟರ್. ಇದು ಕಾಪರ್ ಬ್ಲಾಸ್ಟರ್, ಅಲ್ಯೂಮಿನಿಯಂ ಬ್ಲಾಸ್ಟರ್ ಬರ್ತದೆ. ಇದು ನೋಡಿ, ಇಲ್ಲಿ ಸೀರೀಸ್ ಕನೆಕ್ಷನ್ ಆಗಿ ಕೊಟ್ಟಿದ್ದಾರೆ. ನೀವು ವಿಡಿಯೋನ ಪಾಸ್ ಮಾಡಿ ನೋಡಿ. ಇದು ಒಂದು ಸ್ಟಾರ್ಟರ್. ಓಕೆ ಫ್ರೆಂಡ್ಸ್, ನಾವೀಗ ಸಿರೀಸ್ ಲ್ಯಾಂಪ್ ಮುಖಾಂತರ ಟೆಸ್ಟ್ ಮಾಡೋಣ. ಇಲ್ಲಿ ನಾನು ಸಿರೀಸ್ ಲ್ಯಾಂಪ್ಗೆ 100 ವ್ಯಾಟ್ ಬಲ್ಬನ್ನು ಯೂಸ್ ಮಾಡಿದ್ದೀನಿ. ನೋಡಿ, ಇದು ಸಿರೀಸ್ ಲ್ಯಾಂಪು. ಸಿರೀಸ್ ಲ್ಯಾಂಪಲ್ಲಿ ಹೀಗೆ ಚೆಕ್ ಮಾಡೋದು. ಇದು ಚೆಕ್ ಮಾಡುವಾಗ ಇದರಲ್ಲಿ ಸೌಂಡ್ ಬರ್ತದೆ ಮತ್ತು ಲ್ಯಾಂಪ್ ಉರಿತದೆ. ಲ್ಯಾಂಪ್ ಉರಿಲಿಲ್ಲದ್ರೆ ಅದರ ಬ್ಲಾಸ್ಟರು ಹಾಳಾಗಿದೆ ಅಂತ ಅರ್ಥ. ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಹಾಗೆ ನೋಡಿ, ಈಗ ಕರೆಕ್ಟಾಗಿ ಇರ್ತಾ ಇದೆ. ಓಕೆ, ಈಗ ಸ್ಟಾರ್ಟರನ್ನು ಚೆಕ್ ಮಾಡೋಣ. ಸ್ಟಾರ್ಟರಲ್ಲಿ ಒಂದು ಟಕ್ ಟಕ್ ಅಂತ ಸೌಂಡ್ ಬರ್ತದೆ. ಆ ಸೌಂಡ್ ಬಂದರೆ ಸರಿ ಇದೆ ಅಂತ ಅರ್ಥ. ಅಂದರೆ ಅದು ಎಲಿಮೆಂಟ್ ಒಳಗೆ ಮೂವ್ಮೆಂಟ್ ಆಗೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.